ಇನ್ನು ಗಣಿದಣಿಗೆ ಬಳ್ಳಾರಿ ಪ್ರವೇಶಕ್ಕೆ ಸುಪ್ರೀಂ ಕೋರ್ಟ್ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ. ಈ ಸಿಗ್ನಲ್ ಇಂದ ಈಗ ಬಳ್ಳಾರಿ ಪ್ರವೇಶಕ್ಕೆ ಎಂಟ್ರಿಯನ್ನ ಸಿಗ್ತಾ ಇರುವಂತದ್ದು ಜನಾರ್ದನ್ ರೆಡ್ಡಿ ಅವರಿಗೆ. ಆದ್ರೆ ಎಲ್ಲೋ ಒಂದ್ ಕಡೆ ಇದರಿಂದ ಬಿಜೆಪಿಗೆ ಬೂಸ್ಟರ್ ಸಿಗುತ್ತಾ? ಹಾಗಾದ್ರೆ ಬಳ್ಳಾರಿಯಲ್ಲಿ ರೆಡ್ಡಿ ಅಭಿಮಾನಿಗಳಿಂದ ಸಂಭ್ರಮಾಚರಣೆ. ಬಳ್ಳಾರಿಯ ಎಸ್ಪಿ ಸರ್ಕಲ್ನಲ್ಲಿ ಪಟಾಕಿಯನ್ನ ಸಿಡಿಸಿ ಸಂಭ್ರಮ ಪಡ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ಜನಾರ್ದನ್ ರೆಡ್ಡಿ ಅವರೇ ಮಾತಾಡ್ತಾ ಇದ್ದಾರೆ, ಕೇಳೋಣ. ನಾನು ಕೆಲಸ ಮಾಡ್ತಿಲ್ಲ. ನೂರಕ್ಕೆ ನೂರು ಬಳ್ಳಾರಿ ಒಂದು ಜಿಲ್ಲೆಯಲ್ಲಿ ಸಂಡೂರು ವಿಧಾನಸಭಾ ಕ್ಷೇತ್ರದ ಏನೊಂದು ಉಪಚುನಾವಣೆ ನಡೀತಾ ಇದೆ, ಆ ತಾಯಿ ಚಾಮುಂಡೇಶ್ವರಿ ದುರ್ಗಾದೇವಿ ಕೃಪೆಯಿಂದ ನೂರಕ್ಕೆ ನೂರು ನಾವು ಸಂಡೂರು ಉಪಚುನಾವಣೆಯಲ್ಲಿ ಗೆದ್ದೇ ಗೆಲ್ತೀವಿ. ಕಾರಣ ಏನಂತಂದರೆ, ಈಗಾಗಲೇ ಅಲ್ಲಿನ ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರು ಸಾರ್ವಜನಿಕರ ಎಸ್ ಟಿ ರಿಸರ್ವೇಷನಲ್ಲಿರೋದು, ಸಂಡೂರು ಎಸ್ ಟಿ ರಿಸರ್ವೇಷನು, ಬಳ್ಳಾರಿಯಲ್ಲಿ ಎಸ್ ಟಿ ರಿಸರ್ವೇಷನ್ನಲ್ಲಿ ಗೆದ್ದಿರೋಂಥ ಒಬ್ಬ ಮಂತ್ರಿ 180 ಕೋಟಿ ಹಣ ದುರುಪಯೋಗ ಮಾಡಿಕೊಂಡು ಆ ಹಣವನ್ನೇ ಬಳ್ಳಾರಿ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ದುರುಪಯೋಗ ಮಾಡಿಕೊಂಡಿರುವಂಥ ಒಂದು ವಿಚಾರ ಈಗಾಗಲೇ ಬಳ್ಳಾರಿ ಜಿಲ್ಲೆಯ ಜನರ ಮನೆ ಮನೆಗೂ ಪ್ರತಿಯೊಬ್ಬರ ಮನಸ್ಸಿಗೂ ಕೂಡ ಮುಟ್ಟಿದೆ. ಹಾಗಾಗಿ ಈ ಬಾರಿ ಖಂಡಿತವಾಗ್ಲೂ ಕೂಡ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ದೊಡ್ಡ ಮಟ್ಟದಲ್ಲಿ ಗೆಲ್ತಾರೆ ಅನ್ನುವಂಥ ನಂಬಿಕೆ ವಿಶ್ವಾಸ ನನಗಿದೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಬಳ್ಳಾರಿ ಪ್ರತಿನಿಧಿ ರೇಣುಕರಾಧ್ಯ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೇಣುಕರಾಧ್ಯ, ಈಗ ಬಳ್ಳಾರಿಗೇನೋ ರೆಡ್ಡಿ ಬರ್ತಾ ಇದ್ದಾರೆ, ಇದರಿಂದ ಬಿಜೆಪಿಗೆ ಯಾವ ರೀತಿಯಾಗಿ ಬೂಸ್ಟರ್ ಸಿಗ್ತಾ ಇದೆ, ಜೊತೆಗೆ ಅವರ ಅಭಿಮಾನಿಗಳು ಏನ್ ಹೇಳ್ತಿದ್ದಾರೆ? ನಿಕೇಶ್, ಸುಮಾರು 13 ವರ್ಷಗಳ ವನವಾಸದ ಬಳಿಕ ಜನಾರ್ದನ್ ರೆಡ್ಡಿ ಅವರು ಮತ್ತೆ ಪರ್ಮನೆಂಟ್ ಆಗಿ ಬಳ್ಳಾರಿಯಲ್ಲಿ ಇರೋದಕ್ಕೆ ಈಗ ಎಲ್ಲ ರೀತಿಯ ಗ್ರೀನ್ ಸಿಗ್ನಲ್ ಸಿಕ್ಕಿರ್ತಕ್ಕಂಥದ್ದು. ಅಂದರೆ ಸುಮಾರು 13 ವರ್ಷಗಳಿಂದ ಜನಾರ್ದನ್ ರೆಡ್ಡಿ ಅವರು ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಸಿಲುಕಿ ಬಳ್ಳಾರಿಯಿಂದ ದೂರ ಆಗಿದ್ರು. ಅಷ್ಟೇ ಅಲ್ಲದೆ ಕಡಪ ಜೊತೆಗೆ ಅನಂತಪುರ ಜಿಲ್ಲೆಗಳಿಗೂ ಕೂಡ ಜನಾರ್ದನ್ ರೆಡ್ಡಿ ಅವರಿಗೆ ಎಂಟ್ರಿ ಇರಲಿಲ್ಲ. ಆದರೆ ಇವತ್ತು ಸುಪ್ರೀಂ ಕೋರ್ಟ್ ಆ ಒಂದು ನಿರ್ಬಂಧವನ್ನು ತೆಗೆದು ಹಾಕಿದೆ. ಹೀಗಾಗಿ ಬಳ್ಳಾರಿ ಬಿಜೆಪಿಗೆ ಮಟ್ಟಿಗೆ ಜನಾರ್ದನ್ ರೆಡ್ಡಿ ಅವರು ಮತ್ತೆ ಬಳ್ಳಾರಿಗೆ ಬರ್ತಾ ಇರತಕ್ಕಂಥದ್ದು ಆನೆ ಬಲ ಬಂದಷ್ಟು ಬಂದಿದೆ ಅಂತ ಹೇಳಿದರೆ ತಪ್ಪಾಗಲಿಲ್ಲ. ಯಾಕಂದರೆ ಸಾಲು ಸಾಲು ಸೋಲುಗಳ ಬಳಿಕ ಜನಾರ್ದನ್ ರೆಡ್ಡಿ ಅವರ ಅಂಥ ನಾಯಕ ಬಳ್ಳಾರಿ ಬಿಜೆಪಿಗೆ ಅನಿವಾರ್ಯ ಇತ್ತು ಅನ್ನೋದು ಮತ್ತೊಮ್ಮೆ ಬಿಜೆಪಿಗೆ ಗೊತ್ತಾಗಿರ್ತಕ್ಕಂಥದ್ದು. ಯಾಕಂದರೆ ಕಳೆದ ಅಸೆಂಬ್ಲಿ ಚುನಾವಣೆ ಆಗಿರ್ಬೋದು, ಲೋಕಸಭಾ ಚುನಾವಣೆಯಲ್ಲಿ ಆಗಿರ್ಬೋದು, ಎಲ್ಲವನ್ನು ಕೂಡ ಕ್ಲೀನ್ ಸ್ವೀಪ್ ಮಾಡಿತ್ತು ಕಾಂಗ್ರೆಸ್. ಅದಕ್ಕೆ ಪ್ರಮುಖವಾಗಿ ನಾಯಕತ್ವವು ಕೂಡ ಕಾರಣ ಅಂತ ಇಲ್ಲಿ ಹೇಳಲಾಗ್ತಾ ಇತ್ತು. ಹೀಗಾಗಿ ಜನಾರ್ದನ್ ರೆಡ್ಡಿ ಬಳ್ಳಾರಿಗೆ ಈಗ ಏನು ಮತ್ತೆ ಬರ್ತಾರೆ, ಈಗ ಮತ್ತಷ್ಟು ಬಿಜೆಪಿಗೆ ಬೂಸ್ಟ್ ಸಿಗುತ್ತೆ, ಅದು ಬಳ್ಳಾರಿ ಮಟ್ಟಿಗೆ ಹೆಚ್ಚಿನ ಬೂಸ್ಟ್ ಸಿಗುತ್ತೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಮುಂದಿನ ದಿನಗಳಲ್ಲಿ ಬಳ್ಳಾರಿಯ ಒಂದು ಕ್ಷೇತ್ರ ಅಂದರೆ ಉಪಚುನಾವಣೆ ನಡೆಯುವಂಥ ಕ್ಷೇತ್ರ ಸಂಡೂರಿಗೆ ಉಪಚುನಾವಣೆ ನಡೀತಾ ಇರತಕ್ಕಂಥದ್ದು. ಹೀಗಾಗಿ ಈ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರು ಬಿಜೆಪಿಗೆ ಅಂದರೆ ಬಳ್ಳಾರಿಗೆ ಬರ್ತಾ ಇರತಕ್ಕಂಥದ್ದು ಸಾಕಷ್ಟು ಆನೆ ಬಲ ಬಂದಂತಾಗುತ್ತೆ. ಗುರುವಾರ ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿಗೆ ಬರ್ತಾರೆ. ಆ ಬಳಿಕ ಅವರನ್ನು ಅದ್ದೂರಿಯಾಗಿ ಮೆರವಣಿಗೆ ಮಾಡುವ ಮೂಲಕ ಅವರನ್ನು ವೆಲ್ಕಮ್ ಮಾಡೋದಕ್ಕೆ ಅವರ ಅಭಿಮಾನಿಗಳು ತಯಾರಾಗಿದ್ದಾರೆ. ಈಗಾಗಲೇ ಬಳ್ಳಾರಿಯ ಎಸ್ ಪಿ ಸರ್ಕಲ್ನಲ್ಲಿ ಪಟಾಕಿ ಸಿಡಿಸಿ ಕೇಕ್ ಕಟ್ ಮಾಡಿ ಸಿಹಿಯನ್ನು ಹಂಚಿಸಿ ಸಂಭ್ರಮಾಚರಣೆಯನ್ನು ಮಾಡಿದರು. ಅವರ ಅಭಿಮಾನಿಗಳ ಒಂದು ಸಂತಸ ಏನು ಅಂದರೆ ಜನಾರ್ದನ್ ರೆಡ್ಡಿ ಅವರಿಗೆ ಈಗ ಬಳ್ಳಾರಿಗೆ ಏನು ಬರ್ತಾ ಇದ್ದಾರೆ, ಈಗ ಬಳ್ಳಾರಿಗೆ ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಮಗೆಲ್ಲರಿಗೂ ಕೂಡ ಸಾಕಷ್ಟು ಖುಷಿಯಾಗಿದೆ. ಇನ್ಮೇಲೆ ಮತ್ತಷ್ಟು ಬಿಜೆಪಿ ಸ್ಟ್ರಾಂಗ್ ಆಗುತ್ತೆ. ಇನ್ನು ಮುಂದೆ ಎಲ್ಲ ನಾಯಕರು ಬಳ್ಳಾರಿಯಲ್ಲಿ ಒಂದಾಗಿ ಕೆಲಸ ಮಾಡಿದರೆ ಕಾಂಗ್ರೆಸ್ಸನ್ನು ಸಂಪೂರ್ಣವಾಗಿ ನಾವು ಕಟ್ಟಿ ಹಾಕ್ಬೋದು ಅನ್ನೋ ನಿಟ್ಟಿನಲ್ಲಿ ಜನಾರ್ದನ್ ರೆಡ್ಡಿ ಅವರ ಅಭಿಮಾನಿಗಳು, ಅವರ ಆಪ್ತರು ಹೇಳಿಕೆಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು. ನಿಕೇಶ್, ಎಸ್, ಥ್ಯಾಂಕ್ ಯು ರೇಣುಕಾರಾಧ್ಯ ನಿಮ್ಮೆಲ್ಲ ಮಾಹಿತಿ. ಇನ್ನು ಗಣಿದಣಿಗೆ ಬಳ್ಳಾರಿ ಪ್ರವೇಶಕ್ಕೆ ಸುಪ್ರೀಂ ಕೋರ್ಟ್ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ. ಈ ಸಿಗ್ನಲ್ ಇಂದ ಈಗ ಬಳ್ಳಾರಿ ಪ್ರವೇಶಕ್ಕೆ ಎಂಟ್ರಿಯನ್ನ ಸಿಗ್ತಾ ಇರುವಂತದ್ದು ಜನಾರ್ದನ್ ರೆಡ್ಡಿ ಅವರಿಗೆ. ಆದ್ರೆ ಎಲ್ಲೋ ಒಂದ್ ಕಡೆ ಇದರಿಂದ ಬಿಜೆಪಿಗೆ ಬೂಸ್ಟರ್ ಸಿಗುತ್ತಾ? ಹಾಗಾದ್ರೆ ಬಳ್ಳಾರಿಯಲ್ಲಿ ರೆಡ್ಡಿ ಅಭಿಮಾನಿಗಳಿಂದ ಸಂಭ್ರಮಾಚರಣೆ. ಬಳ್ಳಾರಿಯ ಎಸ್ಪಿ ಸರ್ಕಲ್ನಲ್ಲಿ ಪಟಾಕಿಯನ್ನ ಸಿಡಿಸಿ ಸಂಭ್ರಮ ಪಡ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ಜನಾರ್ದನ್ ರೆಡ್ಡಿ ಅವರೇ ಮಾತಾಡ್ತಾ ಇದ್ದಾರೆ, ಕೇಳೋಣ. ನಾನು ಕೆಲಸ ಮಾಡ್ತಿಲ್ಲ.
ನೂರಕ್ಕೆ ನೂರು ಬಳ್ಳಾರಿ ಒಂದು ಜಿಲ್ಲೆಯಲ್ಲಿ ಸಂಡೂರು ವಿಧಾನಸಭಾ ಕ್ಷೇತ್ರದ ಏನೊಂದು ಉಪಚುನಾವಣೆ ನಡೀತಾ ಇದೆ, ಆ ತಾಯಿ ಚಾಮುಂಡೇಶ್ವರಿ ದುರ್ಗಾದೇವಿ ಕೃಪೆಯಿಂದ ನೂರಕ್ಕೆ ನೂರು ನಾವು ಸಂಡೂರು ಉಪಚುನಾವಣೆಯಲ್ಲಿ ಗೆದ್ದೇ ಗೆಲ್ತೀವಿ. ಕಾರಣ ಏನಂತಂದರೆ, ಈಗಾಗಲೇ ಅಲ್ಲಿನ ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರು ಸಾರ್ವಜನಿಕರ ಎಸ್ ಟಿ ರಿಸರ್ವೇಷನಲ್ಲಿರೋದು, ಸಂಡೂರು ಎಸ್ ಟಿ ರಿಸರ್ವೇಷನು, ಬಳ್ಳಾರಿಯಲ್ಲಿ ಎಸ್ ಟಿ ರಿಸರ್ವೇಷನ್ನಲ್ಲಿ ಗೆದ್ದಿರೋಂಥ ಒಬ್ಬ ಮಂತ್ರಿ 180 ಕೋಟಿ ಹಣ ದುರುಪಯೋಗ ಮಾಡಿಕೊಂಡು ಆ ಹಣವನ್ನೇ ಬಳ್ಳಾರಿ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ದುರುಪಯೋಗ ಮಾಡಿಕೊಂಡಿರುವಂಥ ಒಂದು ವಿಚಾರ ಈಗಾಗಲೇ ಬಳ್ಳಾರಿ ಜಿಲ್ಲೆಯ ಜನರ ಮನೆ ಮನೆಗೂ ಪ್ರತಿಯೊಬ್ಬರ ಮನಸ್ಸಿಗೂ ಕೂಡ ಮುಟ್ಟಿದೆ. ಹಾಗಾಗಿ ಈ ಬಾರಿ ಖಂಡಿತವಾಗ್ಲೂ ಕೂಡ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ದೊಡ್ಡ ಮಟ್ಟದಲ್ಲಿ ಗೆಲ್ತಾರೆ ಅನ್ನುವಂಥ ನಂಬಿಕೆ ವಿಶ್ವಾಸ ನನಗಿದೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಬಳ್ಳಾರಿ ಪ್ರತಿನಿಧಿ ರೇಣುಕರಾಧ್ಯ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೇಣುಕರಾಧ್ಯ, ಈಗ ಬಳ್ಳಾರಿಗೇನೋ ರೆಡ್ಡಿ ಬರ್ತಾ ಇದ್ದಾರೆ, ಇದರಿಂದ ಬಿಜೆಪಿಗೆ ಯಾವ ರೀತಿಯಾಗಿ ಬೂಸ್ಟರ್ ಸಿಗ್ತಾ ಇದೆ, ಜೊತೆಗೆ ಅವರ ಅಭಿಮಾನಿಗಳು ಏನ್ ಹೇಳ್ತಿದ್ದಾರೆ? ನಿಕೇಶ್, ಸುಮಾರು 13 ವರ್ಷಗಳ ವನವಾಸದ ಬಳಿಕ ಜನಾರ್ದನ್ ರೆಡ್ಡಿ ಅವರು ಮತ್ತೆ ಪರ್ಮನೆಂಟ್ ಆಗಿ ಬಳ್ಳಾರಿಯಲ್ಲಿ ಇರೋದಕ್ಕೆ ಈಗ ಎಲ್ಲ ರೀತಿಯ ಗ್ರೀನ್ ಸಿಗ್ನಲ್ ಸಿಕ್ಕಿರ್ತಕ್ಕಂಥದ್ದು. ಅಂದರೆ ಸುಮಾರು 13 ವರ್ಷಗಳಿಂದ ಜನಾರ್ದನ್ ರೆಡ್ಡಿ ಅವರು ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಸಿಲುಕಿ ಬಳ್ಳಾರಿಯಿಂದ ದೂರ ಆಗಿದ್ರು. ಅಷ್ಟೇ ಅಲ್ಲದೆ ಕಡಪ ಜೊತೆಗೆ ಅನಂತಪುರ ಜಿಲ್ಲೆಗಳಿಗೂ ಕೂಡ ಜನಾರ್ದನ್ ರೆಡ್ಡಿ ಅವರಿಗೆ ಎಂಟ್ರಿ ಇರಲಿಲ್ಲ. ಆದರೆ ಇವತ್ತು ಸುಪ್ರೀಂ ಕೋರ್ಟ್ ಆ ಒಂದು ನಿರ್ಬಂಧವನ್ನು ತೆಗೆದು ಹಾಕಿದೆ. ಹೀಗಾಗಿ ಬಳ್ಳಾರಿ ಬಿಜೆಪಿಗೆ ಮಟ್ಟಿಗೆ ಜನಾರ್ದನ್ ರೆಡ್ಡಿ ಅವರು ಮತ್ತೆ ಬಳ್ಳಾರಿಗೆ ಬರ್ತಾ ಇರತಕ್ಕಂಥದ್ದು ಆನೆ ಬಲ ಬಂದಷ್ಟು ಬಂದಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಸಾಲು ಸಾಲು ಸೋಲುಗಳ ಬಳಿಕ ಜನಾರ್ದನ್ ರೆಡ್ಡಿ ಅವರ ಅಂಥ ನಾಯಕ ಬಳ್ಳಾರಿ ಬಿಜೆಪಿಗೆ ಅನಿವಾರ್ಯ ಇತ್ತು ಅನ್ನೋದು ಮತ್ತೊಮ್ಮೆ ಬಿಜೆಪಿಗೆ ಗೊತ್ತಾಗಿರ್ತಕ್ಕಂಥದ್ದು. ಯಾಕಂದರೆ ಕಳೆದ ಅಸೆಂಬ್ಲಿ ಚುನಾವಣೆ ಆಗಿರ್ಬೋದು, ಲೋಕಸಭಾ ಚುನಾವಣೆಯಲ್ಲಿ ಆಗಿರ್ಬೋದು, ಎಲ್ಲವನ್ನು ಕೂಡ ಕ್ಲೀನ್ ಸ್ವೀಪ್ ಮಾಡಿತ್ತು ಕಾಂಗ್ರೆಸ್. ಅದಕ್ಕೆ ಪ್ರಮುಖವಾಗಿ ನಾಯಕತ್ವವು ಕೂಡ ಕಾರಣ ಅಂತ ಇಲ್ಲಿ ಹೇಳಲಾಗ್ತಾ ಇತ್ತು. ಹೀಗಾಗಿ ಜನಾರ್ದನ್ ರೆಡ್ಡಿ ಬಳ್ಳಾರಿಗೆ ಈಗ ಏನು ಮತ್ತೆ ಬರ್ತಾರೆ, ಈಗ ಮತ್ತಷ್ಟು ಬಿಜೆಪಿಗೆ ಬೂಸ್ಟ್ ಸಿಗುತ್ತೆ, ಅದು ಬಳ್ಳಾರಿ ಮಟ್ಟಿಗೆ ಹೆಚ್ಚಿನ ಬೂಸ್ಟ್ ಸಿಗುತ್ತೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಮುಂದಿನ ದಿನಗಳಲ್ಲಿ ಬಳ್ಳಾರಿಯ ಒಂದು ಕ್ಷೇತ್ರ ಅಂದರೆ ಉಪಚುನಾವಣೆ ನಡೆಯುವಂಥ ಕ್ಷೇತ್ರ ಸಂಡೂರಿಗೆ ಉಪಚುನಾವಣೆ ನಡೀತಾ ಇರತಕ್ಕಂಥದ್ದು. ಹೀಗಾಗಿ ಈ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರು ಬಿಜೆಪಿಗೆ ಅಂದರೆ ಬಳ್ಳಾರಿಗೆ ಬರ್ತಾ ಇರತಕ್ಕಂಥದ್ದು ಸಾಕಷ್ಟು ಆನೆ ಬಲ ಬಂದಂತಾಗುತ್ತೆ. ಗುರುವಾರ ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿಗೆ ಬರ್ತಾರೆ. ಆ ಬಳಿಕ ಅವರನ್ನು ಅದ್ದೂರಿಯಾಗಿ ಮೆರವಣಿಗೆ ಮಾಡುವ ಮೂಲಕ ಅವರನ್ನು ವೆಲ್ಕಮ್ ಮಾಡೋದಕ್ಕೆ ಅವರ ಅಭಿಮಾನಿಗಳು ತಯಾರಾಗಿದ್ದಾರೆ. ಈಗಾಗಲೇ ಬಳ್ಳಾರಿಯ SP ಸರ್ಕಲ್ನಲ್ಲಿ ಪಟಾಕಿ ಸಿಡಿಸಿ ಕೇಕ್ ಕಟ್ ಮಾಡಿ ಸಿಹಿಯನ್ನು ಹಂಚಿಸಿ ಸಂಭ್ರಮಾಚರಣೆಯನ್ನು ಮಾಡಿದರು. ಅವರ ಅಭಿಮಾನಿಗಳ ಒಂದು ಸಂತಸ ಏನು ಅಂದರೆ ಜನಾರ್ದನ್ ರೆಡ್ಡಿ ಅವರಿಗೆ ಈಗ ಬಳ್ಳಾರಿಗೆ ಏನು ಬರ್ತಾ ಇದ್ದಾರೆ, ಈಗ ಬಳ್ಳಾರಿಗೆ ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಮಗೆಲ್ಲರಿಗೂ ಕೂಡ ಸಾಕಷ್ಟು ಖುಷಿಯಾಗಿದೆ. ಇನ್ಮೇಲೆ ಮತ್ತಷ್ಟು ಬಿಜೆಪಿ ಸ್ಟ್ರಾಂಗ್ ಆಗುತ್ತೆ. ಇನ್ನು ಮುಂದೆ ಎಲ್ಲ ನಾಯಕರು ಬಳ್ಳಾರಿಯಲ್ಲಿ ಒಂದಾಗಿ ಕೆಲಸ ಮಾಡಿದರೆ ಕಾಂಗ್ರೆಸ್ಸನ್ನು ಸಂಪೂರ್ಣವಾಗಿ ನಾವು ಕಟ್ಟಿ ಹಾಕ್ಬೋದು ಅನ್ನೋ ನಿಟ್ಟಿನಲ್ಲಿ ಜನಾರ್ದನ್ ರೆಡ್ಡಿ ಅವರ ಅಭಿಮಾನಿಗಳು, ಅವರ ಆಪ್ತರು ಹೇಳಿಕೆಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು. ನಿಕೇಶ್, ಎಸ್, ಥ್ಯಾಂಕ್ ಯು ರೇಣುಕರಾಧ್ಯ, ನಿಮ್ಮೆಲ್ಲ ಮಾಹಿತಿ.